ಸಿಲಿಂಡರ್ ನಮ್ಮ ದೇಶದಲ್ಲಿ ಸಿಲಿಂಡರ್ನ ತಾಪತ್ರಯ ಅನ್ನೋದು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಬಿಕಾಸ್ ಆಫ್ ಯುದ್ಧದ ಕಾರಣದಿಂದಾಗಿ ನಮಗೆ ಸರಿಯಾಗಿ ಸಿಲಿಂಡರ್ ಸಪ್ಲೈ ಆಗ್ತಾ ಇಲ್ಲ. ಆದರೆ ಯಾರಿಗೆ ಸಪ್ಲೈ ಆಗ್ತಿಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ. ಯಾರಿಗೆ ಸಪ್ಲೈ ಸರಿಗೆ ಆಗ್ತಾ ಇಲ್ಲ ಅಂಡ್ ಡಿಲೇ ಆಗ್ತಾ ಇದೆ ಅಂದ್ರೆ ಅದು ಜನಗಳಿಗೆ, ಸಾಮಾನ್ಯ ವರ್ಗದವರಿಗೆ ಅಥವಾ ಸಾರ್ವಜನಿಕರಿಗೆ ಅಂತ ಹೇಳ್ಬೋದು. ಸಾರ್ವಜನಿಕರಿಗೆ ಸಿಲಿಂಡರ್ ಸಿಗಬೇಕು ಅಂದ್ರೆ ಏನು ಯುದ್ಧದ ಪರಿಣಾಮದಿಂದ ನಮ್ಮ ದೇಶಕ್ಕೆ ಸಿಲಿಂಡರ್ ಅನ್ನೋದು ಬರ್ತಾ ಇಲ್ಲ. ಅದರಿಂದ ನಾವು ಇನ್ ಟೈಮಿಗೆ ಸರ್ಕಾರದವರು ಅದನ್ನ ಜನಗಳಿಗೆ ತಲುಪಿಸೋಕೆ ಆಗ್ತಾ ಇಲ್ಲ. ಆದರೆ ಯಾರಿಗೆ ಸರಿಯಾದ ಸಮಯಕ್ಕೆ ತಲುಪಿಸಬಹುದು ಅಂತ ಅಂದ್ರೆ ಕಮರ್ಷಿಯಲ್ ಪರ್ಪಸ್ಗೆ ಏನಿದೆ ಅವರಿಗೆ ಮಾತ್ರ ಸಿಲಿಂಡರ್ನ ತಲುಪಿಸಬಹುದು. ಯಾಕೆ ಅವರಿಗೆ ತಲುಪಿಸಬಹುದು ಅಂದ್ರೆ ಹೆಂಗಿದ್ರು ಇವಾಗ ಸಿಲಿಂಡರ್ ಯಾವ ಪ್ರೈಸ್ಗೆ ಕಮರ್ಷಿಯಲ್ ಪರ್ಪಸ್ಗೆ ಸೇಲ್ ಮಾಡ್ತಾ ಇದ್ದಾರೆ ಅಂದ್ರೆ 4,500 to 5,000 ರೂಪಾಯಿವರೆಗೂ ಒಂದು ಕಮರ್ಷಿಯಲ್ ಸಿಲಿಂಡರ್ ಸೇಲ್ ಆಗ್ತಾ ಇದೆ. ನೀವು ನೋಡಬಹುದು ಈ ಸಿಲಿಂಡರ್ ಕ್ರೈಸಿಸ್ ಯಾವಾಗ ಆರಂಭ ಆಯಿತು ಅವಾಗಿನಿಂದ ಸಾರ್ವಜನಿಕರಿಗೆ ತೊಂದರೆ ಆಯ್ತೇ ವಿನಃ ಸಣ್ಣ ಪುಟ್ಟ ಹೋಟೆಲ್ಗಳಿಗೆ ತೊಂದರೆ ಆಯ್ತೇ ವಿನಃ ಯಾವುದೇ ದೊಡ್ಡ ಹೋಟೆಲ್ಗಳಿಗೆ ಅಲ್ಲ. ಯಾಕಂದ್ರೆ ದೊಡ್ಡ ಹೋಟೆಲ್ ಅವರು ಆ ಹಣವನ್ನ ಬರ್ಸೋದಕ್ಕೆ ತಯಾರಾಗಿದ್ದಾರೆ. ಆದ್ರೆ ಚಿಕ್ಕ ಪುಟ್ಟ ಹೋಟೆಲ್ಗಳು ಆ ಹಣವನ್ನ ಬರ್ಸೋದಕ್ಕೆ ತಯಾರಾಗಿಲ್ಲ. ಆಯ್ತಾ, ಅವರು ಆ ಹಣವನ್ನ ಇನ್ವೆಸ್ಟ್ ಮಾಡೋ ಬದಲು ಅಂಗಡಿ ಮುಚ್ಕೊಂಡು ಎಲ್ಲೋ ಒಂದ್ ಕಡೆ ಹೋಗಿ ದುಡ್ದು ಜೀವನ ಮಾಡಬಹುದು ಅಂತಹ ಪರಿಸ್ಥಿತಿಲಿ ಬದುಕ್ತಿದ್ದಾರೆ. ಹಂಗಾಗಿ ಅವರು ಸಿಲಿಂಡರ್ ಕೊಳ್ಳಾರ್ದೇನೆ ಹೋಟೆಲ್ ಅನ್ನ ಮುಚ್ಚುವಂತಹ ಪರಿಸ್ಥಿತಿಗೆ ತಲುಪಿದ್ದಾರೆ. ಇವತ್ತು ನೋಡಿದಂತಹ ಸ್ಟೇಟ್ಮೆಂಟ್ ಪ್ರಕಾರ ಏನಾಗಿದೆ ಅಂದ್ರೆ ಒಂದು ಸಿಲಿಂಡರ್ಗೆ ಇವಾಗೇನು 10 ರಿಂದ 15 ದಿನ ಡಿಲೇ ಆಗ್ತಾ ಇತ್ತು, ಅದು 25 ದಿನಗಳವರೆಗೆ ಎಕ್ಸ್ಟೆಂಡ್ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾವುದಾದ್ರೂ ಒಂದು ದೊಡ್ಡ ಹೋಟೆಲ್ಗೆ ಪ್ರತಿದಿನ ಸಿಲಿಂಡರ್ ಪ್ರೊವೈಡ್ ಮಾಡ್ತಿಲ್ಲ ಅಂತ ಹೇಳ್ಬಿಡ್ಲಿ, ಅವ್ರಿಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಯಾಕೆ ಅಂತಂದ್ರೆ ಅವರು ಒಂದು ಸಿಲಿಂಡರ್ ಅನ್ನ ಕಮರ್ಷಿಯಲ್ ಪರ್ಪಸ್ಗೆ ಬಳಸ್ತಿರುವಂತಹ ಸಿಲಿಂಡರ್ ಅನ್ನ ಬ್ಲಾಕ್ ಅಲ್ಲಿ 4,500 to 5,000 ರೂಪಾಯಿವರೆಗೆ ಮಾರಾಟ ಮಾಡ್ತಾ ಇದ್ದಾರೆ. ಆದ್ರೆ ಇದನ್ನೇನಾದ್ರೂ ನಾವಿವತ್ತು ಮಾತಾಡಿದ್ರೆ ಎವಿಡೆನ್ಸ್ ಅನ್ನ ಕೇಳ್ತಾರೆ. ಬಟ್ ನಾವು ಎವಿಡೆನ್ಸ್ ಅನ್ನ ಇಟ್ಕೊಂಡಿಲ್ಲ. ಬಟ್ ಮಾತಾಡಿರುವಂತಹ ಚರ್ಚೆಗಳ ಆಧಾರದ ಮೇಲೆ ನಾವಿವತ್ತು ಇಲ್ಲಿ ಹೇಳ್ತಾ ಇದ್ದೀವಿ. ಇವತ್ತು ನಾವು ಒಂದು ಸಿಲಿಂಡರ್ನ ಬುಕ್ ಮಾಡಿದ್ರೆ ನಮಗೆ ಬರ್ಲಿಕ್ಕೆ 10 ರಿಂದ 15 ದಿನ ಬೇಕಿತ್ತು. ಸಾರ್ವಜನಿಕರು ಸಿಲಿಂಡರ್ ಬುಕ್ ಮಾಡಿದ್ರೆ 10 ರಿಂದ 15 ದಿನ ಬೇಕಿತ್ತಂತೆ. ಆದ್ರೆ ಹೋಟೆಲ್ಗಳಿಗೆ, ಅದು ಸಾಮಾನ್ಯ ಹೋಟೆಲ್ಗಳಿಗೆ ಅವರು ತಲುಪಿಸಲ್ಲ. ದೊಡ್ಡ ಹೋಟೆಲ್ಗಳಿಗೆ ಒಂದು ಸಿಲಿಂಡರ್ ಬೇಕು ಅಂದ್ರೆ ತಕ್ಷಣ ಕೊಡ್ತಾರಂತೆ. ಯಾಕೆಂದ್ರೆ ಅವ್ರು 4,500 to 5,000 ರೂಪಾಯಿ ಕೊಟ್ಟು ಕೊಂಡ್ಕೊಳ್ಳೋ ರೀತಿಲಿ ಇದ್ದಾರೆ. ಅದೇ ಚಿಕ್ಕ ಪುಟ್ಟ ಹೋಟೆಲ್ನವರು ಕೊಂಡ್ಕೊಳಕ್ಕಾಗಲ್ಲ. ಸಿಲಿಂಡರ್ನ ಮತ್ತೆ ಶ್ರೀಮಂತರು ಕೂಡ ಕೊಂಡ್ಕೋಬಹುದು. ಯಾಕಂದ್ರೆ ಅವರು ಕೂಡ ಎಲ್ಲಾದ್ರೂ ಬ್ಲಾಕ್ ಅಲ್ಲಿ ಸಿಕ್ತು ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನ ನೀಡಿ ಸಿಲಿಂಡರ್ನ ಪರ್ಚೇಸ್ ಮಾಡ್ತಾರೆ. ಸೊ ಇಲ್ಲೂ ಕೂಡ ಲೂಟಿ ಮಾಡಕ್ಕೆ ಯುದ್ಧದ ಹೆಸರಿನಲ್ಲಿ ರಾಜಕಾರಣಿಗಳು ಅಥವಾ ಮಧ್ಯವರ್ತಿಗಳು ತಮ್ಮ ಲೂಟಿ ಹಣವನ್ನ ದೋಚಿ ಮನೆಯಲ್ಲಿ ಕೊಳ್ಳೆ ಹೊಡೆದು ಇಳ್ಕೊಳ್ಳುವಂತಹ ಪರಿಸ್ಥಿತಿನ ಸೃಷ್ಟಿ ಮಾಡಿಬಿಟ್ರು. ಇವಾಗ ಕಾಡಿಗೆ ಹೋಗಿ ಸೌದೆ ತರಕ್ಕಾಗಲ್ಲ ಹೆಂಗಿದ್ರು. ಯಾಕಂದ್ರೆ ಹೆಣ್ಮಕ್ಳು ಯಾರನ್ನೂ ಕೂಡ ಕಷ್ಟ ಪಡಬಾರ್ದು ಅಂತ ಉಜ್ವಲ ಅನ್ನೋ ಯೋಜನೆ ಮತ್ತೆ ಒಂದಷ್ಟು ಯೋಜನೆಗಳ ಬೇರೆ ಬೇರೆ ರೀತಿ ಸಿಲಿಂಡರ್ ಎಲ್ಲರೂ ಬಳಸಲಿ ಅನ್ನೋ ಕಾರಣಕ್ಕೆ ಏನೋ ವ್ಯವಸ್ಥೆಯನ್ನ ಜಾರಿಗೆ ತಂದ್ರು. ಆದ್ರೆ ಇವತ್ತು ಸಿಲಿಂಡರ್ನ ಅಭಾವ ಇದೆ. ಹೋಗಿ ನಾನು ಕಾಡಿಂದನೇ ಒಂದು ಸೌದೆ ತಂದು ಅಡಿಗೆ ಮಾಡ್ತೀನಿ ಅಂದ್ರೆ ಕಾಡಿಗೆ ಹೋಗಿ ಸೌದೆ ತರ್ತಾರೆ ಅಂದ್ರೆ ಅವ್ರನ್ನ ಹಿಡಿದು ಒಳಗೆ ಜೈಲಿಗೆ ಹಾಕಿರ್ತಾರೆ. ಇವಾಗ ನಮ್ಮ ದೇಶ ಇದೆಯಲ್ಲ, ನಮ್ಮ ದೇಶ ಬಡ ವರ್ಗಕ್ಕೆ ಅಲ್ಲ, ಮಧ್ಯಮ ವರ್ಗಕ್ಕೂ ಅಲ್ಲ. ನಮ್ಮ ದೇಶ ಇರೋದು ಈಗ ಶ್ರೀಮಂತ ವರ್ಗಕ್ಕೆ ಮಾತ್ರ ಅನ್ನೋದು ಪದೇ ಸಾಬೀತಾಗ್ತಿದೆ.